ಇವತ್ತು ನಿಮ್ಗೆಲ್ಲ ತುಂಬಾನೇ ಟೇಸ್ಟಿಯಾಗಿ ಹಾಗೆ ಈಸಿಯಾಗಿ ಮಾಡ್ಕೊಳ್ಳೋ ಅಂತ ಒಂದು ಸಾಂಬಾರ್ ರೆಸಿಪಿ ತೋರಿಸ್ತೀನಿ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವರು ಹಣ್ಣು ಕುಯ್ತಾ ಇದ್ರು. ನೆನ್ನೆನೆ ತಗೊಂಬಂದಿದ್ರು, ಆದ್ರೂ ಸಹ ಕುಯ್ದಿರ್ಲಿಲ್ಲ. ಕಲ್ಲಂಗಡಿ ಹಣ್ಣು ಇನ್ನೂ ಸಹ ಹಣ್ಣಾಗ್ಬೇಕಾಗಿತ್ತು, ತುಂಬಾ ಏನ್ ಟೇಸ್ಟ್ ಇರ್ಲಿಲ್ಲ. ಹಣ್ಣು ತಿಂದು ತಿಂಡಿ ಮಾಡಿ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ಬಿಸಿಲಲ್ಲಿ ಕೂತಿದ್ದೆ. ಮತ್ತೆ ಸಂಜೆ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯವರು ಗ್ಲಾಸ್ ಇಸ್ಕೊಂಡ್ಬಂದು ಹಾಕೊಂಡಿದ್ರು, ಸೋಡಾ ಬುಡ್ಡ ಅಂತ ಆಡ್ಕೊಂತಾ ಇದ್ದೆ. ಇಷ್ಟ ದಿನ ನನ್ನ ನಾಡ್ಕೊಂತಾ ಇದ್ರು, ಇವಾಗ ಅವರು ಸಹ ಗ್ಲಾಸ್ ಹಾಕೊಳ್ಳೋ ತರ ಆಯ್ತು. ಇವತ್ತು ನಿಮ್ಗೆಲ್ಲ ತುಂಬಾನೇ ಟೇಸ್ಟಿಯಾಗಿ ಹಾಗೆ ಈಸಿಯಾಗಿ ಮಾಡ್ಕೊಳ್ಳೋ ಅಂತ ಒಂದು ಸಾಂಬಾರ್ ರೆಸಿಪಿ ತೋರಿಸ್ತೀನಿ. ಆಲ್ಮೋಸ್ಟ್ ಇದು ಬಸ್ಸಾರ್ ತರಾನೇ ಟೇಸ್ಟ್ ಇರುತ್ತೆ. ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ಜೀರಿಗೆ ಮತ್ತೆ ಸಾಸಿವೆ ಹಾಕಿ ಅದು ಸಿಡಿದ್ಮೇಲೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕೊಂತಾ ಇದೀನಿ. ಅದನ್ನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ ಬೆಂದ್ಮೇಲೆ ಅದಕ್ಕೆ ಟೊಮೊಟೊ ಹಾಕೊಂತಾ ಇದೀನಿ. ಟೊಮೊಟೊ ಬೇಕಾದ್ರೂ ಹಾಕೋಬಹುದು, ಇಲ್ಲ ಹುಣಸೆ ಹಣ್ಣು ಹಾಕೋಬಹುದು. ನಾನು ಇಲ್ಲಿ ಟೊಮೊಟೊನೇ ಹಾಕೊಂಡಿದೀನಿ. ಟೊಮೊಟೊನು ಸಹ ಸ್ವಲ್ಪ ಬೇಯಿಸ್ಕೋಬೇಕು. ಅದು ಕೂಡ ಬೆಂದ್ಮೇಲೆ ನಾನು ಇಲ್ಲಿ ಕಾಯಿ ಹಾಕೊಂತಾ ಇದೀನಿ. ನಾನು ಕಾಯಿ ಸ್ವಲ್ಪ ಮಾತ್ರ ಹಾಕೊಂಡಿದೀನಿ, ಸ್ವಲ್ಪ ಹಾಕಿದ್ರೆ ಮಾತ್ರನೇ ಟೇಸ್ಟ್ ಬರೋದು. ನಂತರ ನಾನು ಸಾಂಬಾರ್ ಪುಡಿ ಹಾಕೊಂತಾ ಇದೀನಿ. ನಾನು ಅಂಗಡಿಲಿ ತರೋ ಸಾಂಬಾರ್ ಪುಡಿನೇ ಯೂಸ್ ಮಾಡೋದು. ಅದಕ್ಕೇನೆ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿ ಫುಲ್ ತಣ್ಣಗಾಗೋವರೆಗೂ ಬಿಡ್ಬೇಕು. ನಾನು ಇವಾಗ ಹಾಕುದ್ನಲ್ಲ ಅದನ್ನೆಲ್ಲ ಹಸಿಯಾಗೆ ರುಬ್ಕೊಂಡು ಸಹ ಮಾಡಬಹುದು. ನಾನು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಒಗ್ಗರಣೆ ಮಾಡ್ಕೊಂಡೆ. ಇದಕ್ಕೆ ಸ್ವಲ್ಪ ತೊಗರಿಬೇಳೆನೂ ನೆನಾಕಿರ್ಬೇಕು. ನಾನು ಇಲ್ಲಿ ಜಾಸ್ತಿ ನೆನಾಕಿದೀನಿ, ಸ್ವಲ್ಪ ಮಾತ್ರ ಹಾಕೋಬೇಕು. ಒಗ್ಗರಣೆ ಮಾಡ್ಕೊಂಡಿದ್ ಮಸಾಲ ಹಾಗೆ ತೊಗರಿಬೇಳೆ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಮತ್ತೆ ಮೆಣಸಿನಕಾಯಿ ಹಾಕೊಂತಾ ಇದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಂತಾ ಇದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿದ್ಮೇಲೆ ನಾನು ಮೊದಲೇ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಹಾಕೊಂತಾ ಇದೀನಿ. ಈ ಮಸಾಲಾನ ಹಸಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೋಬೇಕು. ನಾನು ಮೊದಲೇ ಎಲ್ಲದನ್ನು ಒಗ್ಗರಣೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಮಾತ್ರ ಬಾಡಿಸ್ಕೊಂಡು ನೀರು ಮತ್ತೆ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರೋ ಹಾಗೆ ಈಸಿ ಆಗಿರೋ ಸಾಂಬಾರ್ ರೆಡಿ ಆಗುತ್ತೆ. ಬೇಳೆ ಒಂದ್ ನೆನಾಕಿದ್ರೆ ಸಾಕು, ಬೇಗನೆ ಸಾಂಬಾರ್ ಮಾಡ್ಕೋಬಹುದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.